ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಪದ್ಮಶ್ರೀ ಡಾಕ್ಟರ್ CR ಚಂದ್ರಶೇಖರ್ ಅವರು. ಅವರು ನಿಮ್ಹಾನ್ಸ್ನ ವೈದ್ಯಕೀಯ ಅಧೀಕ್ಷಕರಾಗಿ ನಿವೃತ್ತಿಯಾಗಿ ಇನ್ನೂ ತಮ್ಮ ಪ್ರವೃತ್ತಿಯ ಜೊತೆಗೆ ವೃತ್ತಿಯನ್ನ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಲೇಖಕರು, ಅತ್ಯಂತ ಮಾನವೀಯತೆಯನ್ನು ಮೆರೆಯುವಂಥ ಅವರು ಸಲಹೆಗಳನ್ನ ಕೊಡ್ತಾ ಇರುವಂಥವರು. ಇಂಥವರು ಇವತ್ತು ಮಹಿಳೆಯರ ಬಗ್ಗೆ ಮಾತಾಡಕ್ಕೆ ಬಂದಿದ್ದಾರೆ. ತಮಗೆಲ್ಲ ಗೊತ್ತು, ಯಾವುದೇ ಒಂದು ಹೃದಯ ವಿದ್ರಾವಕ ಘಟನೆ ಆದರೆ ಕಣ್ಣೀರು ಹಾಕುವವರೇ ಮಹಿಳೆಯರು. ಯಾಕಂದ್ರೆ ಅವ್ರಿಗೆ ಕರುಳು ಹೆಚ್ಚು. ಆ ಕರುಳು ಹೆಚ್ಚು ಅಂತಃಕರಣ ಅಂತಂದ್ರೆ ಅವರು ಕಣ್ಣೀರು ಹಾಗೆಯೇ ಸುರಿಯುತ್ತೆ. ಆದ್ರೆ ಎಷ್ಟೋ ಜನ ಅದನ್ನ ಸೈನ್ ಆಫ್ ವೀಕ್ನೆಸ್ ಅಂತ ತಗೊಳ್ತಾರೆ. ಆದ್ರೆ ಮನೆಯಲ್ಲಿ ದೊಡ್ಡ ಅನಾಹುತ ಆದಾಗ ಸ್ವತಃ ಅಷ್ಟು ವರ್ಷದಿಂದ ಇದ್ದಂತ ಗಂಡನೇ ಹೋದ್ರು ಕೂಡ ಆ ಹೆಂಡತಿ ತನ್ನ ಮಕ್ಕಳನ್ನ ಬೆಳೆಸೋಕ್ಕೋಸ್ಕರ ಆ ಮಹಿಳೆ ಗಟ್ಟಿಯಾಗಿ ನಿಂತ್ಕೊಳ್ತಾಳೆ. ನಮ್ಮ ರಾಜ್ಯದಲ್ಲೇನೆ ಗಂಡ ಈಶಪ್ರಭು ತೀರ್ಕೊಂಡ್ಮೇಲೆ ಬೆಳವಡಿ ಮಲ್ಲಮ್ಮ ಯುದ್ಧ ಮಾಡಿ ಶಿವಾಜಿಯನ್ನ ಸೋಲಿಸ್ತವಳು. ಹಾಗಾದ್ರೆ ಮಹಿಳೆಯರ ಮನಸ್ಸು ತುಂಬಾ ಸೂಕ್ಷ್ಮ, ಒಪ್ಕೊಂಡೆ. ಆದ್ರೆ ಅದು ಅವರು ದುರ್ಬಲರ ಅಂತ ತಿಳಿಸಕ್ ಬಂದಿದ್ದಾರೆ. ನಮಸ್ಕಾರ ಸರ್, ತಮ್ಗೆ ಸ್ವಾಗತ. ನಮಸ್ಕಾರ. ತಾವು ಹೇಳಿದಾಗೆ ಮಹಿಳೆಯರನ್ನ ದುರ್ಬಲ ಮನಸ್ಸಿನವರು, ಹಾಗೆ ವೀಕರ್ ಸೆಕ್ಸ್ ಅಂತಕ್ಕಂಥ ಕಾನ್ಸೆಪ್ಟು ಪ್ರಪಂಚದ ಬಹುತೇಕ ಸಮಾಜಗಳಲ್ಲಿ ಇದೆ, ಅಥವಾ ಇತ್ತು, ಈಗಲೂ ಇದೆ. ವೀಕರ್ ಸೆಕ್ಸ್ ಅಂತ, ಪುರುಷನೇ ಶ್ರೇಷ್ಠ, ಪುರುಷನೇ ಶಕ್ತಿವಂತ, ಪುರುಷನೇ ಹೆಚ್ಚು ಬುದ್ಧಿವಂತ, ಹಾಗೆ ಹೆಣ್ಣು ಮಕ್ಕಳಿಗೆ ಬುದ್ಧಿ ಮೊಳಕಾಲು ಕೆಳಗೆ, ಇದೊಂದು ನಾಣ್ಣುಡಿ ಇದೆ ನೋಡಿ. ನೆರಸಾಮಾನ್ಯರ್ತಕ್ಕಂಥ ಒಂದು ಹೆಂಗಸು ಬುದ್ಧಿ ಮೊಳಕಾಲು ಕೆಳಗೆ ಸರ್. ಅವರಿಗೆ ಹಣಕಾಸು ಏನು ಹೇಳ್ಬಾರ್ದು ಸರ್, ತುಂದ್ವೇಷ ಮಾಡ್ಬಿಡ್ತಾರೆ, ಅವರಿಗೆ ಹಣದ ಬೆಲೆನೇ ಗೊತ್ತಿಲ್ಲ. ಅಥವಾ ಗಂಟೆ ಆಯ್ತು, ನಾನು ಸಾಲ ಮಾಡಿದ್ದೀನಿ, ನಾನು ತೀರಿಸ್ತೇನೆ, ಆದ್ರೆ ನನ್ನ ಹೆಂಡತಿ ತಾಯಿ ಸಿಕ್ಕಾಪಟ್ಟೆ ಚಿಂತೆ ಮಾಡ್ತಾರೆ ಸರ್. ಏನಾಗುತ್ತೋ, ಸಾಲ ತೀರ್ಸಕ್ಕಾಗುತ್ತೋ ಇಲ್ವೋ, ಸಾಲಗಾರ ಬಂದು ಏನ್ ಮಾಡ್ತಾರೋ, ಬೇಡಮ್ಮ ನನಗೆ ಸಾಲ ಕೊಟ್ಟು ಚೆನ್ನಾಗಿ ಗೊತ್ತು, ಸಾಲ ನಾನು ವಾಪಸ್ ತೀರಿಸ್ತೀನಿ, ನೀವು ಚಿಂತೆ ಮಾಡಬೇಡಿ ಅಂತಂದ್ರೆ ಅವ್ರು ಚಿಂತೆ ಮಾಡ್ತಾ ಹೋಗ್ತಾರೆ ಅಂತ ಅನೇಕ ಪುರುಷರ ಸಾಮಾನ್ಯ ಆವಾಹನ. ಹಾಗಾಗಿ ಆದ್ರೆ ಇದು ನೀವೇ ಹೇಳಿದಾಗೆ ನೀವೇ ಉದಾಹರಣೆ. ಮಹಿಳೆಯರು ಸಾಕಷ್ಟು ಶಕ್ತಿವಂತರು. ನೀವು ಬೆಳವಾಡಿ ಮಲ್ಲಮ್ಮ ಆಗ್ಬೋದು, ಅಥವಾ ಚೆನ್ನಬೈರಾದೇವಿ 54 ವರ್ಷ ರಾಜ್ಯಭಾರ ಮಾಡಿ ಮೆಣಸಿನ ರಾಣಿ ಅಂತ ಕರ್ಸ್ಕೊಂಡಾಕೆ, ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದ್ದು, ಅಥವಾ ಈ ಕಡೆ ಇನ್ನು ಸಾಕಷ್ಟು ರಾಣಿ ಅಬ್ಬಕ್ಕದೇವಿ, ಪೋರ್ಚುಗೀಸರನ್ನೇ ಸೋಲಿಸಿದಂತವಳು ಅಬ್ಬಕ್ಕದೇವಿ. ಹಾಗಾಗಿ ಅಥವಾ ಒನಕೆ ಓಬವ್ವ, ಇವರೆಲ್ಲ ನಮಗೆ ಸ್ತ್ರೀಶಕ್ತಿಯ ಸಂಕೇತವಾಗಿ ನಿಲ್ತಾರೆ. ನಾನಿಲ್ಲಿ ಬರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಹೇಳ್ತೇನೆ, ಎದಕೊಂಡಿರೋರಿಗೆ ನೀನು ಕಿತ್ತೂರು ರಾಣಿ ಚೆನ್ನಮ್ಮ ಆಗ್ಬೇಕು, ಆಮೇಲೆ ಬೆಳವಾಡಿ ಮಲ್ಲಮ್ಮ ಆಗ್ಬೇಕು, ಅಥವಾ ಒನಕೆ ಓಬವ್ವ ಆಗ್ಬೇಕು, ಗಂಡನಿಗೆ 4 ಬಿಡಿ ಅಂತ. ಸರ್, ನೀವು ಹಾಗೆ ಹೇಳಿದಾಗ ನನಗೆ ನೆನಪಾಗುತ್ತೆ, ಒಬ್ರು ಲೇಡಿ ಗಂಡ ತೀರ್ಕೊಂಡ ಅಂತಂದು ದುಃಖದಿಂದ ಎದೆನೋವಿಂದ ಬಂದಿದ್ರು. ಎಲ್ಲ ಪರೀಕ್ಷೆ ಮಾಡದೆ ಏನೂ ಇರ್ಲಿಲ್ಲ, ಸೈಕಲಾಜಿಕಲ್ ಚೆಸ್ಟ್ ಪೇನ್ ಅಂತಂದು ಅವ್ರಿಗೆ ನನ್ ಒಂದು ಪುಸ್ತಕವನ್ನ ಕೊಟ್ಟು ಸಮಾಧಾನ ಮಾಡಿ ಕಳಿಸ್ದೆ. ಅದರಲ್ಲಿ ಕರ್ನಾಟಕದ ವೀರ ವನಿತೆಯರು ಅಂತ ಒಂದು ಲೇಖನ ಇತ್ತು. ಈಗ ಅವರು ಅದನ್ನ 10th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಸೇರಿಸಿದ್ದಾರೆ. ಅವರು ಪ್ರಿನ್ಸಿಪಲ್ ಆಗಿದ್ರು, ನನಗ್ ಗೊತ್ತಿಲ್ಲ ಪಾಪ, ಬೇರೆಯವ್ರಿಗೆ ಸಮಾಧಾನ ಮಾಡದೆ. ಈಗ ಅವರು ಸ್ವತಃ ಕೆಲಸ ಮಾಡ್ಕೊಂಡು ಗಟ್ಟಿಯಾಗಿ ನಿಂತುಕೊಂಡಿದ್ದಾರೆ. ಹಾಗಾಗಿ ಆ ಹೊತ್ತಿನಲ್ಲಿ ಸ್ವಲ್ಪ ಸಾಂತ್ವನ ಬೇಕಾಗತ್ತೆ ಅವ್ರಿಗೆ. ನಿಜ. ಈಗ ಸಾಮಾನ್ಯವಾಗಿ ಬಯಲಾಜಿಕಲಿ, ಜೈವಿಕವಾಗಿ, ಶಾರೀರಿಕವಾಗಿ, ಅಂದ್ರೆ ಮುಖ್ಯವಾಗಿ ಹಾರ್ಮೋನುಗಳು, ಹಾಗೆ ಮೆದುಳಿನ ರಚನೆ ಅಥವಾ ಮೆದುಳಿನ ಕೆಲಸ ಕಾರ್ಯಗಳ ಬಗ್ಗೆ ಹಿಂದೆ ಕೂಡ ಸಾಕಷ್ಟು ತಪ್ಪು ಕಲ್ಪನೆ ಇತ್ತು. ಪುರುಷ ಪ್ರಧಾನ ಸಮಾಜದಲ್ಲಿ ಇವನ್ನ ಅನೇಕ ಸಂಶೋಧನೆ ಮಾಡಿದಂಥ ವ್ಯಕ್ತಿಗಳು ಅಥವಾ ಸರ್ವೆ ಮಾಡಿದ ವ್ಯಕ್ತಿಗಳು ಅವರು ಪುರುಷರಿಗೆ ಸ್ವಲ್ಪ ಹೆಚ್ಚು
ಮಹತ್ವ ಮಾರ್ಕೊಟ್ಟು ಕೊಡ್ತಾ ಇದ್ರು. ಹೌದು. ಮಹತ್ವ ಕೊಟ್ಟು ಹೆಂಗಸನ್ನ ಒಂದ್ ಸ್ವಲ್ಪ ಕೆಳಗೆ ತುಳಿತಕ್ಕಂಥ, ಅಥವಾ ಅವರು ಯಾವಾಗಲೂ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಾರು, ಬೇರೆಯವರ ರಕ್ಷಣೆಯಲ್ಲಿ ಇರ್ಬೇಕಾದಂತವ್ರು, ತಂದೆಯ ರಕ್ಷಣೆ ಅಥವಾ ಗಂಡನ ರಕ್ಷಣೆ ಅಥವಾ ಮಗ ಸರ್, ರಕ್ಷಣೆ ಈ ತಪ್ಪು ಕಲ್ಪನೆಯನ್ನ ದೂರ ಮಾಡಿದ್ದು ಪ್ರಥಮರು ಅಂತಂದ್ರೆ ಶಿವ. ಅರ್ಧನಾರೀಶ್ವರನಾಗಿ ತನ್ನ ಡಾಮಿನೆಂಟ್ ಹೆಮಿಸ್ಫಿಯರು ಹಾರ್ಟ್ ಅನ್ನ ಹೆಂಡತಿಗೆ ಕೊಟ್ಟು ತಾನು ಈ ಕಡೆ ಬಲಗಡೆಗೆ ಉಳ್ಕೊಂಡಿರೋದು. ಇದು ಅಂದ್ರೆ ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲ ಅಂತ ಶರಣರು ಕೂಡ ಹೇಳಿದ್ರು. ಹೌದು. ಹಾಗೆ ಮಹಿಷಾಸುರನ ಮರ್ದನ ಮಾಡ್ಲಿಕ್ಕೆ ಆಗಲಿಲ್ಲ, ಚಾಮುಂಡೇಶ್ವರನ ಬರಬೇಕಾಯ್ತು. ಹಾಗಾಗಿ ಕೆಲವು ವಿಚಾರಗಳನ್ನ ಹೇಳ್ತೇನೆ. ಒಂದು ಹಾರ್ಮೋನುಗಳು ಯಾವುದು? ಈಸ್ಟ್ರೋಜನ್, ಪ್ರೊಜೆಸ್ಟೆರಾನ್ ಸ್ತ್ರೀಯರ ಹಾರ್ಮೋನು. ಈ ಹಾರ್ಮೋನುಗಳ ದಿಸೆಯಿಂದ ಸ್ತ್ರೀಯರು ಹೆಚ್ಚು ದಯೆ ತೋರಿಸ್ತಾರೆ, ಪ್ರೀತಿ ತೋರಿಸ್ತಾರೆ, ಸಾಫ್ಟ್ ಎಮೋಷನ್ಸ್ ಅವರಿಗೆ. ಮಾತೃ ಹೃದಯಗಳು, ಮಾತೃ ಹೃದಯ, ತಾಯಿ ಕರುಳು ಅಂತ ಹೇಳ್ತೇವೆ, ತಾಯಿ ಮಮತೆ ಅಂತ ಹೇಳ್ತೇವೆ. ಹಾಗಾಗಿ ಆಕೆ ಭಾವನೆಗಳಿಗೆ ಸ್ವಲ್ಪ ಜಾಸ್ತಿ ಸ್ಪಂದಿಸ್ತಾರೆ ಅಂತ. ದುಃಖ ಆದ್ರೆ ಜಾಸ್ತಿ ಹೇಳ್ತಾರೆ. ಹಾಗೆ ನೀವು ಹೇಳ್ದಾಗೆ ಗಂಡ ಸತ್ತಾಗ ಅಥವಾ ಮಗ ಸತ್ತಾಗ ಅಥವಾ ಯಾರೇ ಪ್ರೀತಿಪಾತ್ರ ಸತ್ತಾಗ ಆಕೆಯ ದುಃಖ ಬೇಗ ಹೋಗೋದಿಲ್ಲ. ಗಂಡಸರು ಬೇಗ ರೀಕನ್ಸಲ್ ಆಗ್ತಾರೆ. ಆದ್ರೆ ಯಾವುದೇ ನೀವು ಸಾವಿನ ಮನೆಗೆ ಹೋಗಿ ಅಲ್ಲಿ ಹೆಂಗಸರು ಓದಿಸ್ತಾ ಇರ್ತಾರೆ, ಗಂಡಸರು ಮುಖದಲ್ಲಿ ಒಂದ್ ರೀತಿ ಗಂಭೀರ್ಯವನ್ನು ಹೊತ್ಕೊಂಡು ತಿರುಗ್ತಿರ್ತಾರೆ. ಹಾಗಾಗಿ ಅಥವಾ ಟೆಸ್ಟೋಸ್ಟಿರೋನ್ ಪುರುಷನಲ್ಲಿ ಇರ್ತಕ್ಕಂಥದ್ದು, ಇದು ಅವನ ಪುರುಷತನ ಲಕ್ಷಣ, ಜೊತೆಗೆ ಅವನ ಅಗ್ರೆಷನ್ನು ಮತ್ತೆ ಅವನ ಕೋಪಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಟೆಸ್ಟೋಸ್ಟಿರೋನ್ ಪುರುಷರಲ್ಲಿ ಜಾಸ್ತಿ ಇರೋದ್ರಿಂದ ಅವರು ಹೆಚ್ಚು ಧೈರ್ಯಶಾಲಿಗಳು. ಹಾಗೆ ಫೈಟಿಂಗ್ ಮಾಡೋದಕ್ಕೆ ಅವರು ಮುಂದೋಗ್ತಾರೆ. ಅದೇ ಹೆಣ್ಮಕ್ಳು ಫೈಟಿಂಗ್ ಮಾಡೋದಕ್ಕೆ ಹಿಂಜರಿತಾರೆ ಅಂತಕ್ಕಂಥ ಒಂದು ವಾದವನ್ನ ಕೆಲವರು ಮಂಡಿಸ್ತಾರೆ. ಹಾಗೆ ನಮ್ಮೆಲ್ಲ ಗೊತ್ತಿರುವಾಗೆ ಯಾವುದೇ ಎಮೋಷನ್ಸು ಅಮಿಗ್ಡಿಲಾ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಮೆದುಳಿನ ಅಮಿಗ್ಡಿಲಾ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಹಾಗಾಗಿ ಅನೇಕ ಸಂಶೋಧನೆಗಳಲ್ಲಿ ಬಹಳ ಸ್ಪಷ್ಟವಾಗಿ ನಿರೂಪಣೆ ಆಗಿರ್ತಕ್ಕಂಥದ್ದು, ಪುರುಷನ ಅಮಿಗ್ಡಲ ಆಗಲಿ ಸ್ತ್ರೀಯ ಅಮಿಗ್ಡಲ ಆಗಲಿ ಏನೂ ವ್ಯತ್ಯಾಸ ಇಲ್ಲ. ಹಾಗೆ ಬುದ್ಧಿವಂತಿಕೆಯಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಮೆದುಳಿನ ತೂಕದಲ್ಲಿ ಒಂದು 50 ಗ್ರಾಮ್ ಈ ಕಡೆ ಆ ಕಡೆ ಇರಬಹುದು, ಅದು ಹೆಚ್ಚಿನ ವ್ಯತ್ಯಾಸ ಇಲ್ಲ. ಸ್ಟ್ರಕ್ಚರ್ನಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಹಾಗಾಗಿ ಈ ಮಹಿಳೆ ದುರ್ಬಲಳು, ಅವಳ ಮನಸ್ಸು ದುರ್ಬಲ ಅಂತಕ್ಕಂಥ ಕಾನ್ಸೆಪ್ಟು ಇದು ಸೋಶಿಯೋ ಕಲ್ಚರಲ್, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ನಂಬಿಕೆಗಳು. ಬಹುತೇಕ ಸಮಾಜಗಳು ಈ ಒಂದು ನಂಬಿಕೆಯನ್ನು ಬೆಳೆಸ್ಕೊಂಡು ಮಕ್ಕಳಿಗೆ ಹೇಳಿ, ಅವರು ತಮ್ಮ ಮಕ್ಕಳಿಗೆ ಹೇಳಿ, ಮೊಮ್ಮಕ್ಕಳಿಗೆ ಹೇಳಿ, ಅದನ್ನ ಇವತ್ತುವರೆಗೂ ನಾವು ಬೆಳೆಸ್ಕೊಂಡ್ಬಂದ್ಬಿಟ್ಟಿದ್ದೇವೆ. ಸ್ತ್ರೀಯರು ದುರ್ಬಲರು ಅಂತಕ್ಕಂಥ ಕಾನ್ಸೆಪ್ಟ್ ನ ಬೆಳೆಸ್ಕೊಂಡ್ಬಂದ್ಬಿಟ್ಟಿದ್ದೇವೆ. ಕೆಲವು ಅಂಶಗಳನ್ನ ನಿಮ್ಮ ಮುಂದೆ ಹೇಳ್ತೇನೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ, ಒತ್ತಡ ನಿರ್ವಹಣೆಯಲ್ಲಿ ನಿಸ್ಸಂದೇಹವಾಗಿ ಪುರುಷನಿಗಿಂತ ಮಹಿಳೆಯೇ ಹೆಚ್ಚು ಸಮರ್ಥಳು. ನೀವೇ ಇವತ್ತು ಅನೇಕ ಮಹಿಳಾ ಸಿಇಒಗಳಿದ್ದಾರೆ, ಮಹಿಳಾ ಬಾಸ್ಗಳಿದ್ದಾರೆ, ಮಹಿಳಾ ಲೀಡರ್ಸ್ ಇದ್ದಾರೆ. ಈಗ ಇಂದಿರಾ ಗಾಂಧಿನ ಹೇಳ್ತಾರೆ, ಶಿ ವಾಸ್ ಓನ್ಲಿ ಮೇಲ್ ಮೆಂಬರ್ ಇನ್ ಕ್ಯಾಬಿನೆಟ್ ಅಂತ. ಆಮೇಲೆ ಮಹಿಳೆ ಪೈಲಟ್ಗಳು ಮತ್ತೆ ಮಹಿಳೆ ಯೋಧರು, ಫೈಟರ್ ಜೆಟ್ ನಲ್ಲಿ ನಡೆಸೋರು ಮಹಿಳೆಯರಿದ್ದಾರೆ. ಈಗಂತೂ ನಾವು ಎಲ್ಲಾ ರಂಗಗಳಲ್ಲೂ ಮಹಿಳೆ ಪುರುಷನಿಗಿಂತ ಸಮ ಅಥವಾ ಪುರುಷನಿಗಿಂತ ಹೆಚ್ಚು ಶಕ್ತಿವಂತಳು, ಧೈರ್ಯವಂತಳು. ಹಾಗೆ ಒತ್ತಡ ಸನ್ನಿವೇಶದಲ್ಲಿ ಸಮಾಧಾನವಾಗಿ, ಸಮಚಿತ್ತಳಾಗಿ, ಯಾವುದೇ ಗಾಬರಿಗೊಳಗಾಗದೇನೆ ನಿರ್ಧಾರಗಳನ್ನ ಕೈಗೊಳ್ತಕ್ಕಂಥದ್ದು, ಸೂಕ್ಷ್ಮಗಳ ಅರ್ಥ ಮಾಡ್ಕೊಳ್ತಕ್ಕಂಥದ್ರಲ್ಲಿ ಮಹಿಳೆಯದೇ ಮೇಲುಗೈ ಅಂತ. ಮಹಿಳೆಯದೇ ಮೇಲುಗೈ. ಸರ್, ಇದನ್ನ ನಾನು ಎಷ್ಟೋ ಕುಟುಂಬದಲ್ಲಿ ನೋಡಿದ್ದೀನಿ. ಆ ಗಂಡ ಸತ್ತ ಮೇಲೆ ಆ ತಾಯಿ ಅನ್ನೋಳು ದೊಡ್ಡ ಆಧಾರ ಸ್ತಂಭವಾಗಿ ನಿಂತ್ಕೊಳ್ತಾಳೆ ಸರ್. ಮಕ್ಕಳನ್ನ ಬೆಳೆಸಿ ಅದು ಎಂಥ ಶ್ರಮ ಪಡ್ತಾರೆ ಅಂದ್ರೆ ಅನ್ಬಿಲೀವೇಬಲ್. ಸೊ ಹಾಗಾಗಿ ಮಹಿಳೆಯರಿಗೆ ಆ ಸಾಮರ್ಥ್ಯ ಇದೆ. ಇವನೇ ಎಕ್ಸಿಕ್ಯೂಟಿವ್ ಯಾವುದೇ ಕಂಪ್ನಿನಲ್ಲಿ ಅನೇಕ ದೇಶಗಳು ಇದನ್ನು ನೋಡಿದರೆ, ವೆದರ್ ಫಿಮೇಲ್ ಎಕ್ಸಿಕ್ಯೂಟಿವ್ ಇಸ್ ಬೆಟರ್ ದನ್ ಮೇಲ್ ಎಕ್ಸಿಕ್ಯೂಟಿವ್ ಅಥವಾ ಮೇಲ್ ಎಕ್ಸಿಕ್ಯೂಟಿವ್ ಬೆಟರ್ ದನ್ ಫಿಮೇಲ್ ಅಂತಂದ್ರೆ ಫಿಮೇಲ್ ಬೆಟರ್. ಯಾವುದೇ ಒತ್ತಡ ಸನ್ನಿವೇಶ, ಸಮಸ್ಯೆಗಳು, ಸವಾಲುಗಳು ಬಂದಾಗ ಮಹಿಳಾ ನಾಯಕಿಯರು ಅಥವಾ ಮಹಿಳಾ ಅಧಿಕಾರ ವಹಿಸ್ಕೊಂಡಿರ್ತಕ್ಕಂಥವ್ರು ಅವರು ಹೆಚ್ಚು. ಅಲ್ಲ, ನೀವು ಮಹಿಳೆ ಪರವಾಗಿ ಮಾತಾಡ್ತಾ ಇರೋದು ತುಂಬಾ ಶ್ಲಾಘನೀಯ ಅಂತಂದ್ರೆ. ಅಂದ್ರೆ ನೀವು ವೈಜ್ಞಾನಿಕವಾಗಿ ಮಾತಾಡ್ತಾ ಇದ್ದೀರಿ, ಆದ್ರೂ ಕೂಡ ಇನ್ಮೇಲೆ ಎಲ್ಲ ಮಹಿಳೆ ಸಂಘಟನೆಯವರು ನಿಮ್ಮನ್ನು ಕರೆಯೋಕ್ ಶುರು ಮಾಡ್ಬಿಡ್ತಾರೆ. ಆಮೇಲೆ ಇನ್ನೊಂದು ಅಂತಂದ್ರೆ ಭಾವನೆಗಳ ಪ್ರಮಾಣ
ಹೆಚ್ಚು ಕಮ್ಮಿ ಒಂದೇನೆ, ಏನು ವ್ಯತ್ಯಾಸ ಇಲ್ಲ. ಸುಖ ಆದಾಗಲೂ ಅಷ್ಟೇ ಸುಖ ಗಂಡು ಹೆಣ್ಣು, ದುಃಖ ಆದಾಗಲೂ ಅಷ್ಟೇ ಸುಖ ಗಂಡು ಹೆಣ್ಣು, ಕೋಪ ಬಂದಾಗಲೂ ಪುರುಷ ಒಂದು ಸ್ವಲ್ಪ ಜಾಸ್ತಿ ಬಿಕಾಸ್ ಆಫ್ ಟೆಸ್ಟೋಸ್ಟಿರಾನ್. ಅದು ಬಿಟ್ಟರೆ ಪ್ರಕಟಣೆಯಲ್ಲಿ ಹೆಣ್ಮಕ್ಳು ಹೆಚ್ಚು ನಿಪುಣರು ಅಂತ. ಎಮೋಷನಲ್ ಎಕ್ಸ್ಪ್ರೆಷನ್, ಭಾವನೆಗಳ ಪ್ರಕಟಣೆ ಗಂಡಸರು ಆದಷ್ಟು ಬಚ್ಚಿರ್ತಾರೆ. ಯಾಕಂದ್ರೆ ನಾನು ಪುರುಷ, ನಾನು ಭಾವೋದ್ವೇಗಕ್ಕೆ ಒಳಗಾಗಬಾರ್ದು. ಅದನ್ನ ಟ್ರೈನಿಂಗ್ ಕೊಡ್ತಾವೆ. ನೀನು ಗಂಡಸು, ಧೈರ್ಯವಾಗಿರು, ಅಳಬೇಡ, ಅಂತ ಹೆದರ್ಕೋಬೇಡ, ಕರ್ತಕ್ಕಂತೆಗೆ ಸರ್, ನೀವು ಅದ್ ಹೇಳಿದಾಗ ನನಗ್ ನೆನಪಾಯ್ತು. ಅಪರ್ಣ ಅಂತ ನಿರೂಪಣೆ ಮಾಡ್ತಾ ಇದ್ರು ನೋಡಿ. ಅವರು ಒಂದು ಕಾರ್ಯಕ್ರಮಕ್ಕೆ ಇದಕ್ಕೆ ಬಂದಾಗ ನಾನು ಕ್ಯಾಥ್ಲ್ಯಾಬ್ ಅಲ್ಲಿ ಪುಟ್ಟ ಮಗುಗೆ ಮಾಡ್ತಾ ಇದ್ದೆ, 1 ತಿಂಗಳ ಮಗುನ. ಅಲ್ಲಿ ಹಿಂದೆ ಕೌಂಟರ್ ನಲ್ಲಿ ನಿಂತ್ಕೊಂಡು ಗಳ 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 ಅಂತ ಹೇಳ್ತಾ ಇದಾರೆ. ಆಮೇಲೆ ಯಾಕೆ ಏನಾಯ್ತು ಅಂದ್ರೆ, ಅಯ್ಯೋ ಅಷ್ಟು ಪುಟ್ಟ ಮಗುಗೆ ಅದ್ ಎಷ್ಟು ಕಷ್ಟ ಆಗುತ್ತೋ, ಅದ್ ಹೇಗ್ ನೋಡ್ಕೊಂಡ್ರಿ ನೀವು ಅಂತ. ಅಂದ್ರೆ ಆ ಭಾವನೆಗಳು ಅವ್ರಿಗೆ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ ಅಂತ ಅನ್ಸುತ್ತೆ ಸರ್. ಬರ್ತದೆ. ಹಾಗೆ ನಾವು ಮಕ್ಕಳಿಗೆ ಚಿಕ್ಕನಿಂದನೂ, ಹೆಣ್ಣು ಮಕ್ಕಳಿಗೆ ನೀನು ಭಯ ಪಡು, ನಿನಗೆ ಧೈರ್ಯ ಕಮ್ಮಿ, ಹಾಗೆ ನೀನು ಯಾವುದೇ ಎಮೋಷನ್ಸ್ ಅನ್ನ ಪ್ರೀತಿಯನ್ನು ಹೆಚ್ಚಿಸ್ತೋತು, ದಯೆಯನ್ನು ಹೆಚ್ಚಿಸೋ, ಇದೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಅದೇ ಗಂಡು ಮಕ್ಕಳಿಗೆ ನೀನು ಫೈಟಿಂಗ್ ಮಾಡು, ಮತ್ತೆ ಪ್ರೀತಿ ಮಾಡಿದ್ರು ಪರವಾಗಿಲ್ಲ, ನೀನು ಗಾಂಭೀರ್ಯವಾಗಿರು, ಈ ರೀತಿ ಸೋಷಿಯಲ್ ಟ್ರೈನಿಂಗ್ ಇಂದಾಗಿ, ಸಾಮಾಜಿಕ ಟ್ರೈನಿಂಗು, ಎಕ್ಸ್ಪೆಕ್ಟೇಷನ್ಸ್ ಇಂದಾಗಿ ಈ ವ್ಯತ್ಯಾಸ ನಮಗೆ ಕಂಡು ಬರ್ತದೆ. ಹಾಗಾಗಿ ಮಹಿಳೆಯರು ಮುಖ್ಯವಾಗಿ ಭಾವನೆಗಳ ಎಕ್ಸ್ಪ್ರೆಷನ್ ಅಲ್ಲಿ ಬಹಳ ಸ್ಪಷ್ಟವಾಗಿ, ನಿಖರವಾಗಿ, ಇನ್ನೊಬ್ರಿಗೆ ಅರ್ಥವಾಗುವಾಗಿ ಅವರು ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ. ಅದೇ ಗಂಡಸರಲ್ಲಿ ಒಂದ್ ರೀತಿ ಕನ್ಫ್ಯೂಷನ್ ಇರುತ್ತೆ. ಇವನಿಗೆ ನಿಜವಾಗಿ ಸಂತೋಷ ಆಗಿದೆಯಾ, ನಾಟಕ ಮಾಡ್ತೀಯಾನ, ಅಥವಾ ಅಳ್ತಿರ್ತಾನೆ ನಿಜವಾಗಿ ಹೇಳ್ತಾರ, ಅಥವಾ ನಾಟಕ ಮಾಡ್ತಿರ್ತಾರ. ಸೊ ಮಹಿಳೆಯರ ಭಾವನೆಗಳ ಎಕ್ಸ್ಪ್ರೆಷನ್ ಅಲ್ಲಿ ಅವ್ರಿಗೆ ಯಾವುದೇ ಮುಚ್ಚುಮರೆ ಇಲ್ಲ. ಹೆಚ್ಚು ನಾಟಕೀಯತೆ ಇರೋದಿಲ್ಲ, ಅಥವಾ ಒಳಗೊಂದು ಬರೋದಿಲ್ಲ. ಹಾಗಾಗಿ ಎಮೋಷನಲ್ ಎಕ್ಸ್ಪ್ರೆಷನ್ ನಲ್ಲಿ ಮಹಿಳೆಯರು ಮುಂದಿರ್ತಾರೆ, ಗಂಡ ಸ್ವಲ್ಪ ಹಿಂದಿರ್ತಕ್ಕಂಥ ಅಂಶವನ್ನ ಅನೇಕ ದಿನಗಳು ಹೊರಹಾಕಿವೆ. ಹಾಗಾಗಿ ಆಮೇಲೆ ಒಂದು ವ್ಯತ್ಯಾಸ ಅಂತಂದ್ರೆ, ನೀವು ಡಿಪ್ರೆಷನ್, ಆಂಗ್ಸೈಟಿ ಮತ್ತೆ ಸೊಮ್ಯಾಟಿಕ್ ಡಿಸಾರ್ಡರ್, ಹೇಗೆ ನೀವು ಮಹಿಳೆ ಗಂಡ ಸತ್ ಮೇಲೆ ಹೊಟ್ಟೆ ನೋವು ಅಂತ ಬರ್ಬೋದು, ತಲೆನೋವು ಅಂತ ಬರ್ಬೋದು, ಮೈಕೈ ನೋವು ಅಂತ ಬರ್ಬೋದು, ಇದು ಎಲ್ಲಾ ಆಸ್ಪತ್ರೆಗಳಲ್ಲೂ ಕಂಡು ಬರ್ತದೆ. ಪುರುಷರಿಗೆ ಹೋಲಿಕೆ ಮಾಡ್ತು ಅಂತಂದ್ರೆ, ಹೆಣ್ಣು ಮಕ್ಕಳು ಹೆಚ್ಚು ಬೇಗ ಡಿಪ್ರೆಷನ್ ಒಳಗಾಗ್ತಾರೆ, ಹೆಚ್ಚು ಬೇಗ ಆಂಗ್ಸೈಟಿ ಒಳಗಾಗ್ತಾರೆ. ಹಾಗೆ ಭಾವನೆಗಳ ಪ್ರಕಟಣೆ ಸಾಲದೇ ಇದ್ದಾಗ ಅವರು ದೇಹದ ಮುಖಾಂತರ ಅವರು ನಮ್ಮ ನೋವನ್ನು ಹೊರ ಹಾಕ್ತಾರೆ. ಹಾಗಾಗಿ ಸೈಕೋಸೊಮ್ಯಾಟಿಕ್ ಸಿಂಪ್ಟಮ್ಸ್ ಎಲ್ಲಾ ಡಾಕ್ಟರ್ಗೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಇದು ನಿಜವಾಗಿ ದೈಹಿಕ ಕಾಯಿಲೆಯೇ ಅಥವಾ ಇದು ಮಾನಸಿಕ ಜನ್ಯವೇ ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆಗೆ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಸರ್ವೆಲ್ಲೂ ಕೂಡ 30% ಮಹಿಳೆಯರು ಆಂಗ್ಸೈಟಿ, ಡಿಪ್ರೆಷನ್ ಒಳಗಾಗ್ತಾರೆ. ಒಂದು 5% ಕಮ್ಮಿ ಪುರುಷರು ಡಿಪ್ರೆಷನ್, ಆಂಗ್ಸೈಟಿ ಒಳಗಾಗ್ತಾರೆ. ಹಾಗೆ ಸೂಸೈಡ್ ಅಟೆಂಪ್ಟ್ಸ್ ಆರ್ ಮೋರ್ ಇನ್ ವಿಮೆನ್. ದುಃಖ ಆದಾಗ ತಡ್ಕೊಳಕ್ಕಾಗ್ದೇನೆ ಆತ್ಮಹತ್ಯೆ ಯೋಚನೆ ಮಾಡ್ತಕ್ಕಂಥದ್ದು, ಪ್ರಯತ್ನ ಮಾಡ್ತಕ್ಕಂಥದ್ದು ಮಹಿಳೆಯರಲ್ಲಿ ಜಾಸ್ತಿ. ಅದೇ ಸಾವು ಆಗ್ತಕ್ಕಂಥದ್ದು ಪುರುಷರಲ್ಲಿ ಜಾಸ್ತಿ. So suicide deaths are more among men. Suicide attempts are more among women. ಹಾಗಾಗಿ ನಾವು ಮುಖ್ಯವಾಗಿ ಮಹಿಳಾ ಸಬಲೀಕರಣದಲ್ಲಿ, ವಿಮೆನ್ ಎಂಪವರ್ಮೆಂಟ್ ನಲ್ಲಿ ಸಣ್ಣ ಮಕ್ಕಳಿಂದರೆ ಹೆಣ್ಣು ಮಕ್ಕಳಿಗೆ ನೀವು ಗಂಡು ಮಕ್ಕಳಿಗಿಂತ ಯಾವುದಲ್ಲೂ ಕಮ್ಮಿ ಇಲ್ಲ ಅಂತ ಹೇಳ್ಬೇಕು. ಹಾಗೆ ಅವರಿಗೆ ಧೈರ್ಯವಾಗಿರೋದಕ್ಕೆ ಟ್ರೈನಿಂಗ್ ಕೊಡ್ಬೇಕಾಗತ್ತೆ. ನೀನು ಹೆಣ್ಣು, ನೀನು ಅಬಲೆ, ನೀನು ದುರ್ಬಲಳು ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ದಯಮಾಡಿ ಎಲ್ಲಾ ವೀಕ್ಷಕರನ್ನು ಮನವಿ ಮಾಡ್ತಾನೆ. ದಯವಿಟ್ಟು ನಿಮ್ಮ ಹೆಣ್ಣು ಮಕ್ಕಳಿಗೆ, ಹೆಣ್ಣು ಮೊಮ್ಮಕ್ಕಳಿಗೆ ದಯಮಾಡಿ ಈಕ್ವಲ್ ಆಗಿ ನೋಡಿ. ಗಂಡು ಮಕ್ಕಳಿಗೆ ಹೇಳಿ, ಮಕ್ಕಳಿಗೂ ಹಾಗೆ ಹೇಳಿ. ಜೀವನದ ಕಷ್ಟಗಳನ್ನ ನೀವೇ ಹೇಳಿದಾಗೆ ಹೆಣ್ಣು ಮಕ್ಕಳು ಎದುರಿಸೋ ರೀತಿನೇ ಬೇರೆ, ಗಂಡಸರು ಎದುರಿಸೋ ರೀತಿನೇ ಬೇರೆ. ಹಾಗಾಗಿ ಸ್ತ್ರೀ ಸಂಸಾರದ ಆಧಾರ ಸ್ತಂಭ ಆಗ್ತಾಳೆ. ಆ ದೃಷ್ಟಿಯಿಂದ ಖಂಡಿತ ಹೆಣ್ಣು ದುರ್ಬಲರಲ್ಲ, ಆಕೆ ಸಬಲೆ ಅಂತಕ್ಕಂಥ ಮಾತನ್ನ ನಾನು ಒತ್ತಿ ಹೇಳ್ತೇನೆ. ಹಾಗಾಗಿ ಎಲ್ಲ ಮಾತೃ ಹೃದಯದವರಿಗೆ ನನ್ನ ನಮಸ್ಕಾರಗಳು. ನಾವು ಅಷ್ಟೇ ಸರ್, ಹೃತ್ಪೂರ್ವಕವಾಗಿ ನಿಮಗೆ ಧನ್ಯವಾದಗಳನ್ನ ಹೇಳ್ತೀವಿ. ನಮಸ್ಕಾರ.